ಸೊ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು, ಟಿಫನ್ನು ಕೂಡ ಆಗೋಗಿದೆ. ಸೊ ಇವತ್ತಿನ ಬ್ಲಾಗ್ ಅಂದರೆ ನಾನು ಹೇರ್ ಕೇರ್ ಮಾಡೋಣ ಅಂತ. ಸೊ ಹೇರ್ ಕೇರೆ ಹಾಗೆ ಸ್ಕಿನ್ ಮಾಡೋಣ ಅಂತ, ಸ್ಕಿನ್ ಕೇರ್ ಮಾಡೋಣ ಅಂತ. ಸೊ ಬನ್ನಿ ಹೇಗಿರುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಏನೇ ಮಿಸ್ ಮಾಡಿದ್ರೂ ಕೂದಲಿಗೆ ಎಣ್ಣೆ ಹಚ್ಚೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆ ಅಂತಂದರೆ ಕೂದಲಿಗೆ ಏನಾದರೂ ಎಣ್ಣೆ ಹಚ್ಚಿಲ್ಲ ಅಂತಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ಹೇರ್ ಗ್ರೋತ್ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ವೀಕ್ಲಿ 1 or 2 times ನೀವು ಎಣ್ಣೆ ಹಚ್ಚಲೇಬೇಕು, ಇಲ್ಲಾಂದರೆ ವಯಸ್ಸಾದಮೇಲೆ ಫುಲ್ ಬೋಳ ಆಗಿಬಿಡ್ತೀರಾ. ಸೊ ಎಸ್, ನಾನಿವತ್ತು ಆಲ್ಮಂಡ್ ಆಯಿಲ್ ಹಾಗೆ ಫಾರ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಇದರಲ್ಲಿ ಕೋಕೋನಟ್ ಹೇರ್ ಆಯಿಲು ಇದೆ, ಹಾಗೆ ಹೈಬಿಸ್ಕಸ್ ಕೂಡ ಇದೆ. ಸೊ ಬನ್ನಿ ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಕೂದಲು ಇವಾಗ 2 ಭಾಗ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಈಸಿ ಆಗಲಿ ಅಂತ ನೀಟಾಗಿ ಬಿಡಿಸ್ಕೊಂಡು ಇವಾಗ ಬಂದಿದ್ದೀನಿ ಹಚ್ಕೊಳ್ಳೋಣ ಅಂತ. ಸೊ ಏನೇ ಒಂದು ಮಿಸ್ ಮಾಡಿದ್ರೂ ತಲೆಗೆ ಎಣ್ಣೆ ಹಚ್ಚೋದು ಮಾತ್ರ ಮಿಸ್ ಮಾಡಬೇಡಿ. ನಾನಂತೂ ವಾರದಲ್ಲಿ 2 ದಿನ ಕಂಪಲ್ಸರಿ ತಲೆಗೆ ಎಣ್ಣೆ ಇರಲೇಬೇಕು. ನಾನು ಎಷ್ಟೇ ಬ್ಯುಸಿ ಇರಲಿ ಫ್ರೀ ಇರಲಿ, ನಂಗೆ ವಾರದಲ್ಲಿ 2 ದಿನ ಎಣ್ಣೆ ಇರಲೇಬೇಕು. ಅಂದರೆ ನಾನು ಸಂಡೇ ಅಪ್ಲೈ ಮಾಡಲ್ಲ, ಮಂಡೇ ಇಲ್ಲಾಂದರೆ ಬುಧವಾರ ಇಲ್ಲಾಂದರೆ ಶುಕ್ರವಾರ. ಸೊ ನಂಗೆ ವಾರ ಮಾಡೋಕ್ಕೆ, ತಲೆ ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಓವರ್ ನೈಟ್ ಬಿಡ್ತೀನಿ. ಒಂದೊಂದು ಸಲ 2 hours ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದ್ರದ್ದೆಲ್ಲ ಕ್ರೆಡಿಟು ನಮ್ಮ ಅಮ್ಮಂಗೆ. ಸೊ ಚಿಕ್ಕವ್ರು ಇರಬೇಕಾದಾಗ ತುಂಬ ಅಂದರೆ ನಾವು ಸ್ಕೂಲ್ ಹೋಗೋ ಟೈಮಲ್ಲಿ ಎಲ್ಲ ಟೈಮಲ್ಲೂ ಎಣ್ಣೆ ಸುರಿಯೋರು, ಎಣ್ಣೆ ಹಚ್ಚಿ ಕಳಿಸೋರು. ಸೊ ಅವರು ಅಷ್ಟು ಕಷ್ಟಪಟ್ಟು ಹಚ್ಚಿರೋದಕ್ಕೆ ನನಗೆ ಈ ಕೂದಲು ಇವಾಗ ಇಷ್ಟು ಉದ್ದ ದಟ್ಟವಾಗಿರೋದು ಅಂತ ಅನಿಸುತ್ತೆ. ಸೊ ಎಸ್, ಹಚ್ಕೊಳ್ಳೋಣ ಬನ್ನಿ. ಥ್ಯಾಂಕ್ ಯು ಅಮ್ಮ, ನಂಗೆ ಇಷ್ಟು ಉದ್ದ ಕೂದಲು ಕೊಟ್ಟಿರೋದಕ್ಕೆ. ಆಲ್ಮಂಡ್ ಆಯಿಲ್ ಫಸ್ಟ್ ಟೈಮ್ ಹಚ್ತಾ ಇದ್ದೀನಿ, ಗೊತ್ತಿಲ್ಲ. ಸೊ ನೀಟಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು ನಾವು. ಸೊ ಯಾವಾಗಲೂ ಎಣ್ಣೆ ಹಚ್ಚಿದ ತಕ್ಷಣ ಹಾಗೆ ಬಿಡಬಾರ್ದು, ಹಾಗೆ ಟೈಅಪ್ ಕೂಡ ಮಾಡಬಾರ್ದು. ಕೂದಲನ್ನು ತುಂಬ ಒಳ್ಳೆ ಮಗು ಥರ ನೋಡ್ಕೋಬೇಕು ನಾವು. ಸೊ ನಾವು ಹೇಗೆ ಅದನ್ನು ನೋಡ್ಕೋತೀವೋ, ಸೊ ಅದನ್ನು ನಮ್ಗೆ ಅಷ್ಟೇ ಬ್ಯೂಟಿಫುಲ್ ಆಗಿರೋಂಥ ಕೂದಲು ಸಿಗುತ್ತೆ ನಮಗೆ. ಸೊ ಎಸ್, ನೀಟಾಗಿ ಅಪ್ಲೈ ಮಾಡಾದ್ಮೇಲೆ ಸಿಗ್ತೀನಿ. ಸೊ ಈ ಥರ ನೀಟಾಗಿ ಮಸಾಜ್ ತಗೊಳ್ಳಿ. ಸೊ ಅಣ್ಣತ್ತಿಗೆ ಜಾಸ್ತಿ ಅಪ್ಲೈ ಮಾಡಿ. ಸೊ ಮೇನ್ ಈ ಪಾಯಿಂಟ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಸೊ ಎಸ್, ಕಾಣಿಸ್ತಿದೆಯಾ? ನೀಟಾಗಿ ಒಂದು 5 to 10 ನಿಮಿಷ ಮಸಾಜ್ ಮಾಡ್ಕೋಬೇಕು. ಸೊ ಅದು ಬುಡಕ್ಕೆಲ್ಲ ನೀಟಾಗಿ ಒಂದು 10 to 15 ನಿಮಿಷ. ಯಾರು ಮಸಾಜ್ ಮಾಡಬೇಕು ಅಂತ ಏನಿಲ್ಲ. ಸೊ ನಾವೇ ಮನೇಲಿದ್ದಾಗ ಸುಮ್ಮನೆ 1 hour ಫೋನ್ ನೋಡ್ಕೋಬಾರ್ದು, ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ? ಸೊ ನೀವೇನು ಹೇಳ್ತೀರಾ? ನಾವು ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಸೊ ನನ್ನ ಪ್ರಕಾರ. ಸೊ ನಾನಿವಾಗ ಲಾಸ್ಟಿಗೆ ಒಂದು ಚೂರು ಅಪ್ಲೈ ಮಾಡಿಬಿಡ್ತೀನಿ. ಮೇನ್ ಇಂಪಾರ್ಟೆಂಟು ಇಲ್ಲಿ ಕೆಳಗಡೆ, ಇಲ್ಲಿ ಈ ಪೋರ್ಷನ್ನು, ಹಾಗೆ ಈ ಮುಂದೆ ಇದೆಯಲ್ಲ, ಇಲ್ಲಿ ಬೋಡ ಅನಿಸುತ್ತಲ್ವ. ಸೊ ಇಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ.
ಸೊ ಸ್ಕಿನ್ ಕೇರು, ಹೇರ್ ಕೇರು, ಹಾಗೆ ಕುಕಿಂಗ್ ವ್ಲಾಗು, ಸೊ ಯಾವ ಥರ ವ್ಲಾಗ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋಂಥ ಟಿಪ್ಸು ಹಾಗೆ ನಾನು ಫಾಲೋ ಮಾಡೋ ಟಿಪ್ಸು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ನಾನು ಹೇಳಿದ್ದೆ, ಕೂದಲನ್ನ ಹೀಗೆ ಟೈ ಅಪ್ ಮಾಡಬೇಡಿ. ಎಣ್ಣೆ ಹಚ್ಚಿದ ಮೇಲೆ ಈ ಥರ ಹಿಂಗೆ ಗಟ್ಟಿಯಾಗಿ ಕಟ್ಕೊತೀರಲ್ವ, ಕೂದಲೆಲ್ಲ ಎಣ್ಣೆ ಹಚ್ಚಿರ್ತೀವಿ, ಸಾಫ್ಟಾಗಿ ಕಿತ್ಕೊಂಬರೋಂಥ ಚಾನ್ಸಸ್ ಇರುತ್ತೆ. ಈ ಥರ ನೀವು ಬಿಟ್ಕೊಂಡ್ಬಿಡಿ, ಇಲ್ಲ ಒಂದು ರಬ್ಬರ್ ಹಾಕ್ಕೊಳ್ಳಿ ಲೂಸಾಗಿ. ಸೊ ನೈಟ್ ಆದರೆ ನಾನು ಕೆಳಗಡೆ ಒಂದು ಟವಲ್ ಹಾಕ್ಬಿಟ್ಟು ಬಿಟ್ಬಿಡ್ತೇನೆ, ತಲೆ ದಿಂದೆಲ್ಲ ಹಾಕ್ಬಾರ್ದು ಅಂದ್ಬಿಟ್ಟು. ಸೊ ಎಸ್, ಒಂದು 2 hours ಬಿಟ್ಟು ಸ್ನಾನ ಮಾಡೋಣ. ಸೊ ಓಕೆ, ಇವಾಗ ನೆಕ್ಸ್ಟ್ ಸ್ಕಿನ್ ಕೇರ್ ಬಗ್ಗೆ ಹೋಗೋಣ. ಸೊ ಬನ್ನಿ, ಸ್ಕಿನ್ಗೆ ಮಾಮೂಲಿಯಾಗಿ ನಾನು ಯಾವಾಗಲೂ ಯೂಸ್ ಮಾಡೋದು ಐಸ್ ಕ್ಯೂಬ್ ರೋಲರು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ, ಐಸ್ ಪ್ಯಾಕೆ ನಾನು ಯೂಸ್ ಮಾಡೋದು. ಸೊ ಇವತ್ತು ಡೈಲಿ ಬ್ಲಾಗ್ ಇರೋದ್ರಿಂದ ಅದೊಂದು 2 minutes ಅಪ್ಲೈ ಮಾಡೋಣ. ಬನ್ನಿ, ಫಸ್ಟ್ ಮುಖ ತೊಳ್ಕೊಂಬರ್ತೀನಿ. ಎಸ್, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ನಾನು ಮನೇಲಿ ಕೆಲಸ ಇರೋದೇ ಮರ್ತುಬಿಟ್ಟಿದೆ. ಹಂಗಾಗಿ ಬೇಗ ಪಾತ್ರೆ ತೊಳ್ಕೊಂಡು ಅದೇನೇನೋ ಮಾತಾಡಿಕೊಂಡು ನನ್ನ ಪಾಡಿಗೆ ಪಾತ್ರೆ ತೊಳಿತಾ ಇದ್ದೆ. ಮನೇಲಿ ಕೆಲಸನೇ ಇರೋಲ್ಲ, ಏನು ಮಾಡ್ತಿರ್ತೀಯ ಅನ್ನೋರಿಗೆಲ್ಲ. ಸೊ ಇವಾಗ ಮುಖ ವಾಶ್ ಮಾಡಿ ಬಂದಿದ್ದೀನಿ. ಸೊ ಎಸ್, ಮುಖ ಎಲ್ಲ ನೀಟಾಗಿ ವಾಶ್ ಅದಾದಮೇಲೆ ನಾನು ಹೇಳಿದಂಗೆ ಓವರ್ ನೈಟ್ ನಾನು ಇಟ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಐಸ್ ಕ್ಯೂಬು. ನೀಟಾಗಿ ಒಂದು 4 to 5 minutes ಅದ್ರ ಮೇಲೆ ನೀವು ಐಸ್ ಕ್ಯೂಬ್ ರಬ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸ್ಕಿನ್ ಒಬ್ಬೊಬ್ಬರಿಗೆ ಸಾಫ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂಥರ ಏನದು ರಫ್ ಇರುತ್ತೆ. ಹಂಗಾಗಿ ಜಾಸ್ತಿ 5 ನಿಮಿಷ ಅದ್ರ ಮೇಲೆ ನೀವು ಮಾಡೋಕ್ಕೆ ಹೋಗಬೇಡಿ. ದಿನಕ್ಕೆ ಒಂದು ಸಲ ಅಂದರೆ ಬೆಳಗ್ಗೆ ಒಂದು 2 ನಿಮಿಷ ರೋಲ್ ಮಾಡ್ಕೊಳ್ಳಿ, ಸಂಜೆ 2 ನಿಮಿಷ ರೋಲ್ ಮಾಡ್ಕೊಳ್ಳಿ. ಮುಖ ಕೆಂಪಾಗಿದೆಯಾ ನೋಡಿ. ಸೊ ಈ ಥರ ಕೆಂಪಗಾಗಬೇಕು. ಸೊ ಆವಾಗ ನಿಮಗೆ ನೀಟಾಗಿ ಒಳಗಡೆ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಓಕೆನಾ? ಸೊ ಈ ವಿಡಿಯೋ ನೋಡಿ ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ನಾನು ಶೂಟ್ಗೆ ಹೋಗ್ತೀನಲ್ಲ, ಅಲ್ಲೆಲ್ಲ ಆ್ಯಕ್ಟರ್ಸ್ನ ನಾನು ಕೇಳೋದೊಂದೇ, ನೀವು ಫೇಸಿಗೆ ಏನು ಅಪ್ಲೈ ಮಾಡಿರ್ತೀರ? ಏನಿಲ್ಲ, ಮಾರ್ನಿಂಗ್ ಐಸ್ ಕ್ಯೂಬ್ ಹಾಕ್ತೀನಿ ಅಂತಲೇ ಹೇಳೋದು. ಸೊ ಆಲ್ಮೋಸ್ಟ್ ಅದನ್ನೇ ರೆಕಮೆಂಡ್ ಮಾಡ್ತಾರೆ ನನಗೆ. ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಡೈಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಅಪ್ಡೇಟ್ ಮಾಡಿದ್ದೀನಿ. ಐ ಥಿಂಕ್ ನಾನು ಪಾಲಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ವಿಡಿಯೋ ಏನು ಹಾಕೋಕ್ಕೆ ಹೋಗಲ್ಲ, ಜಸ್ಟ್ ಲಾಸ್ಟಲ್ಲಿ ಹೇಗೆ ಮಾಡಿದ್ದೆ ಅಂತ ರಿವ್ಯೂ ಕೊಡ್ತೀನಿ ಅಷ್ಟೇ. ಸೊ ಅಡುಗೆ ಎಲ್ಲ ಆಗಿ ಘಮ ಅಂತ ಇದೆ ನನ್ನ ಪಾಲಕ್ ರೆಸಿಪಿ. ಸೊ ನಾನು ಮಾಡಿರೋಂಥ ಪಾಲಕ್ ಗ್ರೇವಿ ಅಥವಾ ಪಾಲಕ್ ಸೈಡ್ ಡಿಶ್ಶು ಏನಾದರೂ ಅಂದ್ಕೊಳ್ಳಿ. ನೀವು ಇದೇ ಥರ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ಸಿದಾಗ ಏನು ಮಾಡ್ಕೊಂಡು ತಿಂತೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಈ ರೆಸಿಪಿ ನಿಮಗೆ ನಾಳೆ ನನ್ನ ವ್ಲಾಗಲ್ಲಿ ಬರುತ್ತೆ. ಸೊ ನೀವು ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ರೆಸಿಪಿ ನಾನು ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ವೀಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ನಾಳೆ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.